ನಿಲ್ದಾಣ ಮಾರ್ಗ ಲೋಕಾರ್ಪಣೆಯಾಗಿದೆ. ರಾಗೇಗುಡ್ಡ ಮೆಟ್ರೋ ನಿಲ್ದಾಣ ಇದೀಗ ಲೋಕಾರ್ಪಣೆ ಆಗಿರುವಂತದ್ದು. ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಪಿಎಂ ನರೇಂದ್ರ ಮೋದಿ ಚಾಲನೆಯನ್ನ ಕೊಟ್ಟಿದ್ದಾರೆ. ವಿದ್ಯುಕ್ತ ಚಾಲನೆಯನ್ನ ಕೊಟ್ಟಿರುವಂತದ್ದು. ಉದ್ಘಾಟನೆ ಬಳಿಕ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ದಾರೆ ನರೇಂದ್ರ ಮೋದಿ. ವಿದ್ಯಾರ್ಥಿಗಳಿಗೆ ಕೆಲ ಕಾಲ ಮಾತನಾಡಿರುವಂತದ್ದು. ವಿದ್ಯಾರ್ಥಿಗಳು ಕಾರ್ಮಿಕರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಚಾಲನೆ ಕೊಟ್ಟ ಬಳಿಕ ಸಮಾಲೋಚನೆಯನ್ನ ನಡೆಸಿರುವಂತದ್ದು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣ ಮಾರ್ಗ ಲೋಕಾರ್ಪಣೆಯಾಗಿದೆ. ನಾಳೆಯಿಂದ ಸಂಚಾರ ಕೂಡ ಆರಂಭ ಆಗುವಂತದ್ದು. ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಪಿಎಂ ನರೇಂದ್ರ ಮೋದಿ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ. ಅದಾದ ನಂತರ ವಿದ್ಯಾರ್ಥಿಗಳೊಂದಿಗೆ ಕೆಲ ಕಾಲ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳು ಕಾರ್ಮಿಕರೊಟ್ಟಿಗೆ ಸಮಾಲೋಚನೆಯನ್ನ ನಡೆಸಿರುವಂತದ್ದು ನೀವು ನೋಡ್ತಾ ಇರಬಹುದು. ಹಲವು ಕಲಾ ಮೇಳಗಳೊಂದಿಗೆ ಪಿಎಂ ನರೇಂದ್ರ ಮೋದಿಗೆ ಸ್ವಾಗತವನ್ನ ಕೂಡ ಕೊಡಲಾಯಿತು. ಈ ವೇಳೆ ಕಾರ್ಮಿಕರೊಂದಿಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಇದೇ ವೇಳೆ ಅವರಿಗೆ ಸಾಥ್ ಕೊಟ್ಟಿರುವಂತದ್ದು. ಅವರ ಜೊತೆನೇ ಇದ್ದಾರೆ. ಕಾರ್ಮಿಕರೊಟ್ಟಿಗೆ ಮಾತನಾಡಿದ್ದಾರೆ. ಮೆಟ್ರೋ ನಿಲ್ದಾಣದ ಸಿಬ್ಬಂದಿಗಳೊಟ್ಟಿಗೂ ಕೂಡ ಈ ವೇಳೆ ಮಾತನಾಡಿರುವಂತದ್ದು. ವಿದ್ಯಾರ್ಥಿಗಳೊಟ್ಟಿಗೆ ಕೂಡ ಸ್ವಲ್ಪ ಮಾತನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ನರೇಂದ್ರ ಮೋದಿಯನ್ನ ನೋಡಲು ಬಂದಂತ ಜನರಿಗೆ ಕೈಬೀಸಿ ಕರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕಾರ್ಮಿಕರು ವಿದ್ಯಾರ್ಥಿಗಳೊಟ್ಟಿಗೆ ಕೆಲ ಕಾಲ ಸಮಾಲೋಚನೆಯನ್ನ ಮಾಡಿರುವಂತದ್ದು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ತಾವರ್ ಚಂದ್ ಗೆಹ್ಲೋಟ್ ಎಲ್ಲರೂ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಮೆಟ್ರೋ ರೈಲು ನಿಲ್ದಾಣದ ಸಿಬ್ಬಂದಿಗಳೊಟ್ಟಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ರಾಜಧಾನಿ ಬೆಂಗಳೂರು ಮತ್ತಷ್ಟು ವಿಸ್ತೃತಗೊಂಡಿದೆ. ಇದೀಗ ಮೆಟ್ರೋ ನೇರಳೆ ಮಾರ್ಗ, ಹಸಿರು ಮಾರ್ಗ ಜೊತೆ ಹಳದಿ ಮಾರ್ಗ, ಆರ್ವಿ ರಸ್ತೆಯಿಂದ ಭೂಮಸಂದ್ರದ ನಡುವಿನ ಸಂಚಾರ ವಿಸ್ತೃತವಾಗಿರುವಂಥದ್ದು. ನೇರಳೆ ಮಾರ್ಗ, ಹಸಿರು ಮಾರ್ಗ ಜೊತೆಗೆ ಹಳದಿ ಮಾರ್ಗ ಕೂಡ ಇದೀಗ ಆಗಿದೆ. ಆರ್ವಿ ರಸ್ತೆಯಿಂದ ಭೂಮಸಂದ್ರ ನಡುವಿನ ಸಂಚಾರಕ್ಕೆ ಇದೀಗ ಎಲ್ಲಾ ರೀತಿಯಾದಂತಹ ಚಾಲನೆ ಸಿಕ್ಕಿರುವಂತದ್ದು. ಸದ್ಯ ಯೆಲ್ಲೋ ಮಾರ್ಗದ ಪ್ರಯಾಣ ದರಗಳನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತಷ್ಟು ವಿಸ್ತೃತಗೊಂಡಿದೆ ಮೆಟ್ರೋ ಮಾರ್ಗ. ಇಷ್ಟು ದಿನ ನೇರಳೆ ಮಾರ್ಗ, ಹಸಿರು ಮಾರ್ಗ ಮಾತ್ರ ಇತ್ತು. ಇದೀಗ ಅದರ ಜೊತೆಗೆ ಹಳದಿ ಮಾರ್ಗ ಕೂಡ ಆಗಿರುವಂತದ್ದು. ಇಂದು ವಿದ್ಯುಕ್ತ ಚಾಲನೆ ಕೂಡ ಸಿಕ್ಕಿದೆ ಹಳದಿ ಮಾರ್ಗಕ್ಕೆ. ಆರ್ವಿ ರಸ್ತೆಯಿಂದ ಭೂಮಸಂದ್ರದ ನಡುವಿನ ಸಂಚಾರಕ್ಕೆ ಇದೀಗ ಚಾಲನೆ ಸಿಕ್ಕಿರುವಂತದ್ದು. ಸದ್ಯ ಯೆಲ್ಲೋ ಮಾರ್ಗದ ಪ್ರಯಾಣದ ದರಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಇಷ್ಟು ದಿನ ಕೇವಲ ನೇರಳೆ ಮಾರ್ಗ, ಹಸಿರು ಮಾರ್ಗ ಮಾತ್ರ ಇತ್ತು. ಇದೀಗ ಮತ್ತಷ್ಟು ವಿಸ್ತೃತಗೊಂಡು ಹಳದಿ ಮಾರ್ಗ ಕೂಡ ಆಡ್ ಆನ್ ಆಗಿರುವಂತದ್ದು. ಇದಕ್ಕೆ ಆರ್ವಿ ರಸ್ತೆಯಿಂದ ಭೂಮಸಂದ್ರದ ನಡುವಿನ ಸಂಚಾರಕ್ಕೆ ಇಂದು ವಿದ್ಯುಕ್ತ ಚಾಲನೆ ಕೂಡ
ಸಿಕ್ಕಿದೆ. ಸದ್ಯ ಯೆಲ್ಲೋ ಮಾರ್ಗದ ಪ್ರಯಾಣ ದರಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. 10 ರೂಪಾಯಿಯಿಂದ ಗರಿಷ್ಠ 60 ರೂಪಾಯಿಯವರೆಗೂ ಕೂಡ ದರವನ್ನು ನಿಗದಿಪಡಿಸಿರುವಂಥದ್ದು. ಈಗಾಗಲೇ ಚಾಲನೆ ಸಿಕ್ಕಿರೋದ್ರಿಂದ ನಾಳೆಯಿಂದನೇ ಸಂಚಾರ ಮಾಡುವಂತಹ ಸಾಧ್ಯತೆ ಇದೆ. ಒಂದು ದಿನಕ್ಕೆ ಸರಿಸುಮಾರು 25 ಪ್ರಯಾಣಿಕರು ಸಂಚಾರವನ್ನು ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಕೇವಲ 3 ರೈಲುಗಳು ಮಾತ್ರ ಇರೋದ್ರಿಂದ 20 ರಿಂದ 25 ನಿಮಿಷಕ್ಕೊಮ್ಮೆ ಒಂದು ರೈಲು ಸಂಚಾರವನ್ನ ನಡೆಸುತ್ತೆ ಸದ್ಯಕ್ಕೆ. ಅದಾದ ನಂತರ ಕೆಲವೊಂದಿಷ್ಟು ರೈಲು ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗುವಂಥದ್ದು. ಈಗಾಗಲೇ ಚಾಲನೆಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಸಿರು ನಿಶಾನೆಯನ್ನ ತೋರುವ ಮುಖಾಂತರ ವಿದ್ಯುಕ್ತ ಚಾಲನೆಯನ್ನ ಕೊಟ್ಟಿರುವಂಥದ್ದು. ಇಷ್ಟು ದಿನ ಕೇವಲ ನೇರಳೆ ಮಾರ್ಗ, ಹಸಿರು ಮಾರ್ಗ ಮಾತ್ರ ಇತ್ತು. ಇದೀಗ ಹಳದಿ ಮಾರ್ಗ ಕೂಡ ಆಡ್ ಆನ್ ಆಗಿದೆ. ಆರ್ವಿ ರಸ್ತೆಯಿಂದ ಭೂಮಸಂದ್ರದ ನಡುವಿನ ಸಂಚಾರಕ್ಕೆ ಚಾಲನೆ ಸಿಕ್ಕಿರುವಂಥದ್ದು. ಬೆಂಗಳೂರಿನ 16 ನಿಲ್ದಾಣಗಳಲ್ಲಿ ನಮ್ಮ ಮೆಟ್ರೋ ಸಂಚಾರ ಆಗುತ್ತೆ. ಬೆಂಗಳೂರಿನ 16 ನಿಲ್ದಾಣಗಳಲ್ಲಿ ನಮ್ಮ ಮೆಟ್ರೋ ಸಂಚಾರ ಆಗುವಂಥದ್ದು. 19.15 ಕಿಲೋಮೀಟರ್ ಉದ್ದ ಆರ್ವಿ ರಸ್ತೆ ಟು ಭೂಮಸಂದ್ರ 2014ರಲ್ಲಿ ಆರಂಭ, 2021ಕ್ಕೆ ಪೂರ್ಣಗೊಳ್ಳಬೇಕಿದ್ದಂತಹ ಕಾಮಗಾರಿ ಕಾರಣಾಂತರಗಳಿಂದ ಮುಂದೂಡಿಕೆಯಾಗಿದೆ. ಇದೀಗ ಉದ್ಘಾಟನೆ ಆಗಿರುವಂಥದ್ದು. ಮುಂದೂಡಿಕೆ ಆದಂತಹ ಕಾಮಗಾರಿ ಉದ್ಘಾಟನೆಯಾಗಿದೆ. ಈ ಮಾರ್ಗಕ್ಕೆ ಒಟ್ಟು 7,616 ಕೋಟಿ ರೂಪಾಯಿಗಳ ವೆಚ್ಚವಾಗಿದೆ. ಈ ಒಂದು ಮಾರ್ಗಕ್ಕೆ ಈಗಾಗಲೇ 7,716 ಕೋಟಿ ರು ವೆಚ್ಚ ಆಗಿರುವಂಥದ್ದು. ಬೆಂಗಳೂರಿನ 16 ನಿಲ್ದಾಣಗಳಲ್ಲಿ ನಮ್ಮ ಮೆಟ್ರೋ ಸಂಚಾರವನ್ನ ನಡೆಸೋದಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. 19.15 ಕಿಲೋಮೀಟರ್ ಉದ್ದ ಆರ್ವಿ ರಸ್ತೆ ಟು ಬೊಮ್ಮಸಂದ್ರ 2014ರಲ್ಲಿ ಆರಂಭ ಆಗಿತ್ತು. 2021ಕ್ಕೆ ಈ ಒಂದು ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಮುಂದೂಡಿಕೆಯನ್ನ ಮಾಡಲಾಗಿತ್ತು. ಇದೀಗ ಉದ್ಘಾಟನೆ ಆಗ್ತಾ ಇರುವಂಥದ್ದು. ಈ ಮಾರ್ಗಕ್ಕೆ ಒಟ್ಟು 7,616 ಕೋಟಿ ರೂಪಾಯಿಗಳು ವೆಚ್ಚ ಆಗಿರುವಂಥದ್ದು. ಈ ಒಂದು ಕಾಮಗಾರಿಗೆ 7,616 ಕೋಟಿ ರೂಪಾಯಿ ವೆಚ್ಚ ತಗುಲಿದೆ. ಈಗಾಗಲೇ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರು ಸಾಥನ್ನ ಕೂಡ ಕೊಟ್ಟಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಕೂಡ ಈ ವೇಳೆ ಇದ್ದರು. ಹಸಿರು ನಿಶಾನೆಯನ್ನ ತೋರುವ ಮುಖಾಂತರ ವಿದ್ಯುಕ್ತ ಚಾಲನೆಯನ್ನ ಕೂಡ ಕೊಡಲಾಗಿದೆ. ಯೆಲ್ಲೋ ಮಾರ್ಗ ನಮ್ಮ ಮೆಟ್ರೋದ ಪ್ರಯಾಣ ದರ ಇದೀಗ ನಿಗದಿಯಾಗಿರುವಂಥದ್ದು. ಆರ್ವಿ ರಸ್ತೆಯಿಂದ ರಾಗಿಗುಡ್ಡಕ್ಕೆ 10 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 60 ರೂಪಾಯಿಯವರೆಗೂ ಕೂಡ ದರವನ್ನ ನಿಗದಿ ಮಾಡಿರುವಂಥದ್ದು. ಆರ್ವಿ ರಸ್ತೆಯಿಂದ ಬಿಟಿಎಂ ಲೇಔಟ್ಗೆ 20 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮನಹಳ್ಳಿಗೆ 30 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿರುವಂಥದ್ದು. ಗರಿಷ್ಠ 60 ರೂಪಾಯಿವರೆಗೂ ಕೂಡ ದರವನ್ನು ನಿಗದಿ ಮಾಡಲಾಗಿದೆ. ಆರ್ವಿ ರಸ್ತೆಯಿಂದ ಕೂಡ್ಲು ಗೇಟ್ಗೆ 40 ರೂಪಾಯಿ. ಅದೇ ರೀತಿಯಾಗಿ ಆರ್ವಿ ರಸ್ತೆಯಿಂದ ಸಿಂಗಸಂದ್ರ 50 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ.
RV ರಸ್ತೆಯಿಂದ ಎಲೆಕ್ಟ್ರಾನಿಕ್ಸ್ ಸಿಟಿಗೆ 60 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿರುವಂಥದ್ದು. RV ರಸ್ತೆಯಿಂದ ಬೊಮ್ಮಸಂದ್ರಗೆ 60 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಈಗಾಗಲೇ ದರವನ್ನ ಕೂಡ ನಿಗದಿ ಮಾಡಲಾಗಿರುವಂಥದ್ದು. ಸಿಲ್ಕ್ ಬೋರ್ಡ್ಗೂ ಕೂಡ 60 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ದರವನ್ನ ಕೂಡ ನಿಗದಿ ಮಾಡಿರುವಂಥದ್ದು. ಮೆಟ್ರೋ ಯೆಲ್ಲೋ ಲೈನ್ ಸಂಚಾರಕ್ಕೆ ಇದೀಗ ಆಲ್ರೆಡಿ ಎಲ್ಲಾ ರೀತಿಯಾದಂತಹ ಚಾಲನೆ ಸಿಕ್ಕಿರುವಂಥದ್ದು. ನಾಳೆಯಿಂದ ಈ ಒಂದು ಸಂಚಾರ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ದರವನ್ನ ಕೂಡ ನಿಗದಿ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗಾಗಲೇ ಯೆಲ್ಲೋ ಮೆಟ್ರೋ ಲೈನ್ಗೆ ದರವನ್ನ ಕೂಡ ನಿಗದಿ ಮಾಡಿರುವಂಥದ್ದು. ಯಾವ ರೀತಿ ಇದೆ ದರ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಮೆಟ್ರೋದ ಹಳದಿ ಮಾರ್ಗಕ್ಕೆ ಚಾಲನೆಯನ್ನು ಕೂಡ ಈಗ ಕೊಟ್ಟಿರ್ತಕ್ಕಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಈಗಾಗಲೇ ಚಾಲನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಮೆಟ್ರೋದಲ್ಲಿಯೂ ಕೂಡ ಪ್ರಧಾನಿ ಮೋದಿ ಅವರು ಕೂಡ ಒಂದು ಆ ಪ್ರಯಾಣ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳು ಮತ್ತೆ ಕಾರ್ಮಿಕರ ಜೊತೆ ಕೂಡ ಒಂದಿಷ್ಟು ಮಾತುಕತೆ ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಿಲಿಕಾನ್ ಸಿಟಿ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಅಂತಕ್ಕಂಥದ್ದು ಸಾಕಷ್ಟು ಜನರಿಗೆ ಕೂಡ ಅನುಕೂಲ ಆಗಿರ್ತಕ್ಕಂಥದ್ದು. ಈ ಒಂದು ಟ್ರಾಫಿಕ್ ಜಾಮ್ ನ ಯುಗದಲ್ಲಿ ಸಾಕಷ್ಟು ಒಂದ್ ಕಡೆ ಪ್ರಯಾಣಿಕರಿಗೆ ಕೂಡ ಹೆಚ್ಚಿನ ಒಂದು ಅನುಕೂಲತೆಯನ್ನು ಕೂಡ ಈ ನಮ್ಮ ಮೆಟ್ರೋ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಮತ್ತಷ್ಟು ವಿಸ್ತೃತಗೊಂಡಿರ್ತಕ್ಕಂಥದ್ದು ಮೆಟ್ರೋ. ಈಗಾಗಲೇ ನೇರಳೆ ಮಾರ್ಗ, ಹಸಿರು ಮಾರ್ಗ ಜೊತೆಗೆ ಈಗ ಹಳದಿ ಮಾರ್ಗವು ಕೂಡ ಈಗ ಪ್ರಯಾಣಿಕರಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಮೋದಿ ಅವರು ಕೂಡ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ RV ರಸ್ತೆಯಿಂದ ಬೊಮ್ಮಸಂದ್ರದ ನಡುವಿನ ಸಂಚಾರ ಈಗ ಸದ್ಯ ಯೆಲ್ಲೋ ಮಾರ್ಗದ ಪ್ರಯಾಣ ದರಗಳನ್ನು ಕೂಡ ಈಗ ಏನು ನಮ್ಮ ಮೆಟ್ರೋದವರು ಕೂಡ ನಿಗದಿ ಮಾಡಿರ್ತಕ್ಕಂಥದ್ದು. ಆ ಮಾರ್ಗದಲ್ಲಿ ಒಂದ್ ಕಡೆ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇತ್ತು, ಸಾಕಷ್ಟು ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇತ್ತು. ಇದೀಗ ಹಳದಿ ಮಾರ್ಗದಲ್ಲಿಯೂ ಕೂಡ ಮೆಟ್ರೋ ಬಂದಂತ ಸಂದರ್ಭದಲ್ಲಿ ಒಂದಿಷ್ಟು ರಾಜಧಾನಿಯ ಜನರಿಗೆ ಒಂದು ಟ್ರಾಫಿಕ್ ನ ಬಿಸಿ ತಟ್ಟೋದಿಲ್ಲ ಅನ್ನುವಂಥದ್ದು ಕೂಡ ಇದೀಗ ಅನುಕೂಲ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಂಗಳೂರಿನ 16 ನಿಲ್ದಾಣಗಳಲ್ಲಿ ನಮ್ಮ ಮೆಟ್ರೋ ಸಂಚಾರದ ವ್ಯವಸ್ಥೆ ಇರ್ತಕ್ಕಂಥದ್ದು ಸುಕನ್ಯಾ. ಹಾಗಾಗಿ 19.15 ಕಿಲೋಮೀಟರ್ ಉದ್ದದ RV ರಸ್ತೆ ಟು ಬೊಮ್ಮಸಂದ್ರ ಮಾರ್ಗವಾಗಿ ಈ ಒಂದು ನಮ್ಮ ಮೆಟ್ರೋ ಹಳದಿ ಮಾರ್ಗ ಕೂಡ ಇರ್ತಕ್ಕಂಥದ್ದು. 2014ರಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಈಗ 2021ಕ್ಕೆ ಪೂರ್ಣಗೊಳ್ಳಬೇಕಾಗಿದ್ದ ಕಾಮಗಾರಿ ಇದೀಗ ಪೂರ್ಣವಾಗಿರ್ತಕ್ಕಂಥದ್ದು. ಒಂದಿಷ್ಟು ಕಾರಣಾಂತರಗಳಿಂದ ಕೂಡ ಮುಂದೂಡಲಾಗಿತ್ತು, ಕಾಮಗಾರಿಗಳು ಕೂಡ ವಿಳಂಬವಾಗಿತ್ತು. ಹಾಗಾಗಿ ಇದೀಗ ಇದು ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಈ ಮಾರ್ಗಕ್ಕೆ ಒಟ್ಟು 7,616 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ಹಲವು ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಕೂಡ ಸಮನ್ವಯತೆ ತೆಗೆದುಕೊಂಡು ಈ ಒಂದು ನಮ್ಮ ಮೆಟ್ರೋಗೆ ಹಲವಾರು ಮಾರ್ಗಗಳಲ್ಲೂ ಕೂಡ ಫೇಸ್ 1, ಫೇಸ್ 2 ಹೀಗೆ ಅನೇಕ ಹಂತಗಳಲ್ಲಿಯೂ ಕೂಡ ಕಾಮಗಾರಿಗಳನ್ನು ಕೂಡ ಮುಗಿಸಿರ್ತಕ್ಕಂಥದ್ದು. ಈಗ ಹಳದಿ ಮಾರ್ಗಕ್ಕೂ ಕೂಡ ಈಗ ಚಾಲನೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ದರವನ್ನ ನೋಡ್ತಾ ಹೋದ್ರೆ ಸುಕನ್ಯಾ, ಈಗಾಗಲೇ RV ರಸ್ತೆಯಿಂದ ರಾಗಿಗುಡ್ಡಕ್ಕೆ 10 ರೂಪಾಯಿ ಇರ್ತಕ್ಕಂಥದ್ದು. RV ರಸ್ತೆಯಿಂದ ಜಯದೇವ ಒಂದು ನಿಲ್ದಾಣಕ್ಕೆ 10 ರೂಪಾಯಿ ಇರ್ತಕ್ಕಂಥದ್ದು. RV ರಸ್ತೆಯಿಂದ BTM ಲೇಔಟ್ಗೆ 20 ರೂಪಾಯಿ, RV ರಸ್ತೆಯಿಂದ ಬೊಮ್ಮನಳ್ಳಿಗೆ 30 ರೂಪಾಯಿ, RV ರಸ್ತೆಯಿಂದ ಕೂಡ್ಲುಗೇಟ್ಗೆ 40 ರೂಪಾಯಿ ನಿಗದಿಪಡಿಸಿರ್ತಕ್ಕಂಥದ್ದು. ಮತ್ತೆ RV ರಸ್ತೆಯಿಂದ ಸಿಂಗಸಂದ್ರಕ್ಕೆ 50 ರೂಪಾಯಿ ಇರುವಂತದ್ದು. ಅದೇ RV ರಸ್ತೆಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ 60 ರೂಪಾಯಿ ಇದೆ. ಅದರಂತೆ RV ರಸ್ತೆಯಿಂದ ಬೊಮ್ಮಸಂದ್ರಗೆ 60 ರೂಪಾಯಿ ಇದೆ. ಅದರಂತೆ ಸಿಲ್ಕ್ ಬೋರ್ಡ್ಗೆ 60 ರೂಪಾಯಿ ಇರ್ತಕ್ಕಂಥದ್ದು. ಹೀಗೆ ಪ್ರಯಾಣಿಕರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು, ಜನಸಾಮಾನ್ಯರಿಗೂ ಕೂಡ ಒಂದು ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ನಮ್ಮ ಮೆಟ್ರೋ ಒಂದಿಷ್ಟು ದರಗಳನ್ನು ಕೂಡ ನಿಗದಿಪಡಿಸಿ ಪ್ರಯಾಣಿಕರಿಗಾಗಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಬೆಂಗಳೂರಿನ ಒಂದು ಸಿಲಿಕಾನ್ ಸಿಟಿ ಏನಿದೆ, ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿ ಉದ್ಯೋಗಿಗಳು ಕೂಡ ಇಲ್ಲಿ ಪ್ರಯಾಣವನ್ನ ಬೆಳೆಸ್ತಾರೆ. ಅವರೆಲ್ಲರಿಗೂ ಕೂಡ ಇದು ಅನುಕೂಲತೆ ಕೂಡ ಆಗ್ಲಿದೆ. ಸುಕನ್ಯಾ. ಬಸವರಾಜ್, ಈಗಾಗಲೇ ಉದ್ಘಾಟನೆ ಆಗಿರುವಂತದ್ದು, ನಾಳೆಯಿಂದ ಸಂಚಾರ ಕೂಡ ಆರಂಭ ಆಗುತ್ತೆ. ಈ ವೇಳೆ ಕಾರ್ಮಿಕರು ಮತ್ತೆ ವಿದ್ಯಾರ್ಥಿಗಳೊಟ್ಟಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ನಮ್ಮ ಮೆಟ್ರೋದ ಹಳದಿ ಮಾರ್ಗಕ್ಕೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಈಗಾಗಲೇ ನಮ್ಮ ಮೆಟ್ರೋದವರು ಸಾಕಷ್ಟು ಒಂದ್ ಕಡೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಸಾಂಕೇತಿಕವಾಗಿ ಅವರು ಕೂಡ ಒಂದಿಷ್ಟು
ಒಂದು ಮೆಟ್ರೋದಲ್ಲಿ ಪ್ರಯಾಣವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಒಂದಿಷ್ಟು ಸಂವಾದ ಕೂಡ ನಡೆಸಿರ್ತಕ್ಕಂಥದ್ದು. ಮತ್ತೆ ಕಾರ್ಮಿಕರ ಜೊತೆಗೆ ಕೂಡ ಪ್ರಧಾನಿ ಮೋದಿ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಒಂದಿಷ್ಟು ಅವರ ಹೆಸರನ್ನ ಕೇಳೋದಾಗಿರ್ಬೋದು ಅಥವಾ ಈ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅನುಕೂಲತೆ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ರಾಜ್ಯದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಒಂದ್ ಕಡೆ ನಾವು ಒಂದು 5-6 ಕಿಲೋಮೀಟರ್ ಹೋಗ್ಬೇಕಾದ್ರೆ ಸಾಕಷ್ಟು ಸಮಯಗಳು ಕೂಡ ಬೇಕು. ಹಾಗಾಗಿ ಇದೀಗ ಮೆಟ್ರೋ ಸಾಕಷ್ಟು ಅನುಕೂಲ ಆಗುವಂತದ್ದು. ಹಾಗಾಗಿ ಇದ್ರ ಬಗ್ಗೆನೆ ವಿದ್ಯಾರ್ಥಿಗಳ ಜೊತೆ ಮತ್ತೆ ಅವರ ವಿದ್ಯಾಭ್ಯಾಸದ ಜೊತೆ ಒಂದಿಷ್ಟು ಚರ್ಚೆಯನ್ನು ಕೂಡ ಪ್ರಧಾನಿ ಮೋದಿ ಅವರು ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಇದೀಗ ಈ ಒಂದು ಹಳದಿ ಮಾರ್ಗ ಕೂಡ ಇವತ್ತು ಚಾಲನೆ ಕೂಡ ಪ್ರಧಾನಿ ಮೋದಿ ಅವರು ಕೊಟ್ಟಿರ್ತಕ್ಕಂಥದ್ದು. ನಾಳೆಯಿಂದಲೂ ಕೂಡ ಸಾರ್ವಜನಿಕರ ಪ್ರಯಾಣಕ್ಕಾಗಿ ನಮ್ಮ ಮೆಟ್ರೋ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ದರವನ್ನು ಕೂಡ ನಿಗದಿಪಡಿಸಿದ್ದಾರೆ. ಮತ್ತೆ ಅಲ್ಲಿ ಸಿಬ್ಬಂದಿಗಳಾಗಿರ್ಬೋದು, ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಕೂಡ ಮೆಟ್ರೋದು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಾಳೆಯಿಂದಲೂ ಕೂಡ ಪ್ರಯಾಣಿಕರು ಹಳದಿ ಮಾರ್ಗದಲ್ಲಿ ಪ್ರಯಾಣವನ್ನ ಬೆಳೆಸಬಹುದಾಗಿದೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ಮೆಟ್ರೋ ಯೆಲ್ಲೋ ಲೈನ್ ಸಂಚಾರ ಆರಂಭ ಆಗುತ್ತೆ ನಾಳೆಯಿಂದ. ಹಸಿರು ನಿಶಾನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸಿದ್ದಾರೆ.